ಯಶೋದ, ನಿನ್ನ ಯಾಕೋ ನೋಡಿದ್ರೆ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಕಣೆ. ಯಾಕೀಗ ಅಂದ್ರ ರಾಜಮ್ಮ? ಎಲ್ಲರೂ ಸೇರ್ಕೊಂಡು ನಿನ್ನ ಫುಟ್ಬಾಲ್ ತರ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ತೊಳ್ತಾ ಇದ್ದಾರೆ ಕಣೆ. ನೀನು ಗೋಲ್ ಮಾತ್ರ ಸಿಗ್ತಾನೇ ಇಲ್ಲ. ಗೋಲು ಹೊಡಿಬೇಕು ಅಂತ ತಾನೇ ರಾಜಮ್ಮ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಪ್ರಯತ್ನ ಮಾಡೋರನ್ನ ಜನ ನೆನಪಿಟ್ಕೊಳ್ಳಲ್ಲ, ಪ್ರತಿಫಲ ಕೊಡೋರನ್ನ ಮೆರೆಸ್ತಾರೆ. ಈಗ ಸದ್ಯಕ್ಕೆ ನಿನ್ನ ಗುರಿ ಏನು? ಅಣ್ಣನ ಬದುಕಿಗೆ, ಮಕ್ಕಳ ಜೀವನಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು. ಈ ಮದುವೆ ಆದರೆ ಎಲ್ಲ ಸಮಸ್ಯೆಗಳನ್ನು ಮೈ ಮೇಲೆ ಹೇಳ್ಕೊಂಡು ಹಾಗೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಮದುವೆ ನಡಿಬಾರ್ದು. ಏನು ಮಾಡಲಿ, ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ. ಸೋತು ಸುಮ್ಮನೆ ಆಗುವವರೆಗೂ ಸೋತಂಗಲ್ಲ ಕಣೆ, ಕೊನೆ ಉಸಿರಿರೋವರೆಗೂ ಹೋರಾಡಬೇಕು. ಮದುವೆ ನಿಲ್ಲಿಸೋದಕ್ಕೆ ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ಟಿದೀಯ. ಈಗ ಎಲ್ಲನೂ ಮೀರಿ ಒಂದೊಂದು ಅವಕಾಶ ಬಂದಿದೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಹಸೆ ಮಣ್ಣೆ ಏರೋದ್ರಲ್ಲಿ ನಿನ್ನ ಆಸೆ ನೆರವೇರುತ್ತೆ. ಏನು ಅವಕಾಶ ರಾಜಮ್ಮ? ನೀನು ಗುರಿ ಮುಟ್ಟೋಕಂತಾನೆ ದೇವರೊಬ್ಬರನ್ನ ಕಳಿಸಿದಾನೆ. ಅವರು ಎಲ್ಲ ಪ್ಲಾನ್ ಹಾಕಿದ್ದಾರೆ. ನೀನು ಅವ್ರ ಮಾತನ್ನ ಚಾಚು ತಪ್ಪದೆ ನಡೆಸ್ಬೇಕು. ಆಗ ಗೆಲುವು ನಮ್ಮದೇ. ಬರೆದಿಟ್ಕೋ ರಾಚಮ್ಮನ ಮಾತನ್ನ. ಅಣ್ಣ ನಗ್ತಾ ಇರಬೇಕು ರಾಜಮ್ಮ. ನಮ್ಮನೆ ಮೊದಲಿನ ಥರ ದೇವಸ್ಥಾನ ಥರ ಆಗಬೇಕು. ಅದಕ್ಕೋಸ್ಕರ ನಾನು ಪ್ರಾಣ ಬಿಡು ಅಂದರು ನಾನು ಬಿಡೋದಕ್ಕೆ ಸಿದ್ಧ. ಪ್ರಾಣ ಗೀಣ ಏನು ಬೇಡ. ಈಗ ಸದ್ಯಕ್ಕೆ ನಾನು ಹೇಳಿದಾಗ ಮಾಡು. ಅವ್ರನ್ನ ಭೇಟಿ ಮಾಡು. ಅವ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಈ ಎದುರಾಳಿ ಕುದುರೆಗೆ ಲಗಾಮ್ ಹಾಕಿದಾಯ್ತು. ಇನ್ನು ಮೇಲೆ ಆ ಪಾರ್ಟಿ ನಮ್ಮ ಪಕ್ಷನೇ. ನಾವು ಹೇಳ್ದಂಗೆ ಕೇಳೋದು, ನಾವು ಹೇಳಿದ್ದನ್ನೇ ಮಾಡೋದು. ನೀನು ನಾನು ಹೇಳಿದ ಜಾಗಕ್ಕೆ ಟೈಮ್ಗೆ ಬಂದು ಮದುವೆ ನಿಲ್ಲಿಸು. ಅದೇ ಮಂಟಪದ ಕೆಳಗಡೆ ಕೂತ್ಕೊಂಡು ನಾವಿಬ್ರು ಪಾರ್ಟಿ ಮಾಡೋಣ. ಕೃಷ್ಣ, ಯಶೋ, ಎಲ್ಲೋಗಿದೆ ನೀನು? ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಏನೋ ಕೆಲಸ ಇದೆಯಂತೆ? ಅದಕ್ಕೆ ಏನೋ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೇನೆ. ಯಾಕೆ ಯಶೋ ಒಂಥರ ಇದೆಯಾ? ನಾನು ಇಲ್ಲದೆ ಮದುವೆ ನಡೆಯಲ್ಲ ಅಂತನಾ? ಡೋಂಟ್ ವೆರಿ ಯಶೋ, ನಾನೆಲ್ಲ ಕಳೆದಾಗಲ್ಲ. ನೀನು ಜೊತೆಗಿದ್ರೇ ಒಂದು ಧೈರ್ಯ ಕಣೋ. ಕೃಷ್ಣ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಕಣೋ. ಏನು ಬೇಕು ಹೇಳೋ, ಆರಾಮಾಗಿ ಮಾಡ್ಕೊಡ್ತೀನಿ. ನಾವಿದ್ ರೂಮಲ್ಲಿ ಜುವೆಲ್ಸ್ ಎಲ್ಲ ಹಾಗೆ ಇಟ್ಬಿಟ್ಟಿದೆ ಕಣೋ. ಏನಾದರೂ ಮಿಸ್ಪ್ಲೇಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದು ಸ್ವಲ್ಪ ಸೇಫ್ ಆಗಿರೋ ಜಾಗದಲ್ಲಿ ಎತ್ತಿಟ್ಬಿಡ್ತೀಯಾ ಪ್ಲೀಸ್? ಅಷ್ಟ ತಾನೇ, ಹೋಗಿ ಬರ್ತೀನಿ. ಏ ಕೃಷ್ಣ, ಇದು ನೀನು ಫೋನ್ ಕೊಡ್ತೀಯಾ? ಪ್ರಮೀಳಾ ಇನ್ನೂ ಬಂದಿಲ್ಲ, ಫೋನ್ ಮಾಡ್ತೀನಿ. ಸರಿ ತಗೋ, ನಾನು ಹೋಗಿ ಬರ್ತೀನಿ. ಹುಷಾರು. ಏಯ್ ಮೀಟ್ರ, ಕಾಣಿಸಲ್ವಾ? ಟ್ರ್ಯಾಕ್ಟರ್ ತರ ಗುದ್ಕೊಂಡು ಹೋಗ್ತಿದ್ಯಾ? ಮಾಡೋ ಕೆಲ್ಸಕ್ಕೆ ಅಡ್ಡ ಬರ್ತಾರಪ್ಪ. ಥೈ ಕೃಷ್ಣ ನೋಡು, ಜಗಳ ಮಾಡೋ ಟೈಮ್ ಅಲ್ಲ. ನಿನ್ನ ಹತ್ರ ನಾನೇನೋ ಹೇಳ್ಬೇಕು. ಓಹೋ, ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಯಾ? ಒಳ್ಳೆ ನಟಿ ನೀನು. ಇಲ್ಲ ಕೃಷ್ಣ, ತಮಾಷೆ ವಿಷಯ ಅಲ್ಲ. ನಾನು ಬರುವಾಗ ಯಾರೋ ಬಂದಿದ್ರು. ಯಾರು? ಮದುವೆ ನಿಲ್ಲಿಸು. ಅದೇ ಮಂಟಪದ ಕೆಳಗಡೆ ಕೂತ್ಕೊಂಡು ನಾವಿಬ್ರು ಪಾರ್ಟಿ ಮಾಡೋಣ. ಏಯ್ ಮೀಟ್ರು, ಏನ್ ಜೋಕ್ಸ್ ಮಾಡ್ತಾ ಇದೀಯಾ? ಯಾರೋ ಬರ್ತಾರಂತೆ, ಮದ್ವೆ ನಿಲ್ಲಿಸ್ತಾರಂತೆ. ಮೀಟ್ರು, ನೀವೊಂದು ಮಾತು ಹೇಳ್ತೀನಿ. ಈ ಮದ್ವೆ ನಿಲ್ಲಿಸೋ ಗಂಡು ಈ ಭೂಮಿ ಮೇಲೆ ಇನ್ನೂ ಹುಟ್ಟಿಲ್ಲ. ಇಲ್ಲ ಕೃಷ್ಣ, ಯಾರೋ ಬರ್ತಾರೆ, ಮದ್ವೆ ನಿಲ್ಲಿಸ್ತಾರೆ, ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏಯ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಆರಾಮಾಗಿರು, ಏನೂ ಆಗಲ್ಲ. ಅವಾಗಲೇ ಯಾರನ್ನೋ ನೋಡಿದೆ ಅಂತ ಹೇಳಿದ್ಯಲ್ಲ? ನಿನಗೆ ಈ ವಿಚಾರದಲ್ಲಿ ಮಾತಾಡೋ ಅಧಿಕಾರನೇ ಇಲ್ಲ. ಯಾಕೆ ಹೇಳು?
ನಿಮ್ಮ ಮನೆಯವರೇ ನಿನ್ನನ್ನು ಮಗ ಅಂತ ಒಪ್ಕೊಂಡಿಲ್ಲ. ಮಗ ಅನ್ಸ್ಕೊಳ್ಳೋದಕ್ಕೆ ಮನೆಯಿಂದನೇ ಆಗಬೇಕಾಗಿಲ್ಲ, ರಕ್ತ ಹಂಚ್ಕೊಂಡು ಹುಟ್ಟಿದ್ದೀನಿ. ಅವ್ರಿಗೇನಾರ ಅವಮಾನ ಆದರೆ ನನಗೆ ರಕ್ತ ಕುದಿಯುತ್ತೆ. ರಕ್ತ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ರೇಷ್ಮಾ, ನಿನ್ಗೆ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಪ್ರೀತಿ ಹರಳಬೇಕು, ಅಳ್ಸೋಗ್ಬಾರ್ದು. ಇವತ್ತು ನಿನ್ಗೆ ಹೇಗಾದ್ರೂ ಮಾಡಿ ಅವನು ನಾನು ನಿನ್ನ ಮದುವೆ ಆಗ್ಬೋದು. ನಾಳೆ ದಿನ ಒಂದು ಪ್ರೀತಿ ನಿನಗೆ ಸಿಗುತ್ತಾ? ನೋಡು, ಬಲವಂತದಿಂದ ಆಗೋ ಮದುವೆಲಿ ಖುಷಿ ಇರಲ್ಲ, ಸಂಕಟ ಇರುತ್ತೆ. ಮದುವೆ ಆಗ್ತೀಯಾ? ಇವತ್ತು ನಮ್ಮ ಅಪ್ಪನ ಕೈಲಿ ಎಕ್ಕಡದಲ್ಲಿ ತಿಂದು ಪರವಾಗಿಲ್ಲ, ನಾನು ನಿಂತು ನಿಂಗೆ ಮದುವೆ ಮಾಡಿಸ್ತೀನಿ. ಡಿಸೈಡ್ ಮಾಡು.